ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಐಕೂರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀನಿವಾಸನ ಸ್ತೋತ್ರ ಸುಳಾದಿ. ಮುಪ್ಪು ಇಲ್ಲದ ಅಪ್ಪ ತಿರುಪತಿ ತಿಮ್ಮಪ್ಪ, ಮುಪ್ಪು ಇಲ್ಲದ ತಾಯಿ ಅಲಿಮೇಲು ಮಂಗಾಯಿ, ಮುಪ್ಪು ಇಲ್ಲದ ಗುರು ಶ್ರೀಮದಾಚಾರ್ಯರು, ಮುಪ್ಪು ಇಲ್ಲದ ಬಾಂಧವರು ಹರಿಭಕ್ತರು, ಮುಪ್ಪು ಇಲ್ಲದ ಧನ ಹರಿನಾಮ ಸಾಧನ, ಮುಪ್ಪು ಇಲ್ಲದ ಸದನ ದಿವ್ಯಾನಂತಾಸನ, ಮುಪ್ಪೇ ಇಲ್ಲ ಎಮ್ಮ ಸೌಭಾಗ್ಯಕ್ಕೆ, ಮುಪ್ಪರದೊಳಗೆ ಹರಿದಾಸರಿಗೆ ಎಣೆಯೇ, ಮುಪ್ಪರವಾಗೆಲೆದ ನಘ ವಿಜಯ ವಿಠಲರೇಯ, ಅಪ್ಪ ಭಕ್ತರ ಒಡನಾಡುವುದು ತಪ್ಪ. ಉಡಲಿ ಉಣಲು ಉಂಟು ಕೊಡಲು ಉಂಟು, ಅಡಗಾಣಿಪ ಭವ ಕಡಲಾಯಾಸವನು ಬಡದೆ ದಾಟಲಿ ಉಂಟು, ಸಡಗರದಲ್ಲಿ ದಟ್ಟಡಿ ಹರಿನಾಮವ ಹಡಗವೆಂಬುದು ಕೈ ವಿಡಿದು ಸುಖವನ್ನು ಪಡೆದು ವಿಜಯ ವಿಠಲಲೊಡೆಯನ ಪಾದವ ಬಿಡದೆ ನೆರೆ ನಂಬೆ ಕೆಡುವುದು ವಿಪತ್ತು. ಅಚೂತನ್ನ ನಾಮ ಅಚ್ಚು ಹೋಯಿದಂತೆ, ಅನಂತನ ನಾಮ ಕೊನೆ ನಾಲಿಗೆಯಲ್ಲಿ ಪಚ್ಚಿಸಿಕೊಂಡು ಆ ಪರಮಾನಂದದಿಂದ ಕೆಚ್ಚದೆಯ ಯಮ ಭಟರ ಟಾವಿಗೆ ಕಿಚ್ಚು ಬೀರುತ್ತಲಿ ವೈಷ್ಣವರ ಸುಮತವೆಂಬೋ ರಚೆಯ ಬಿಡದೆ ಬಲು ಬಿಂಕಾದಲ್ಲಿ. ವಾಚಸ್ಪತಿ ವಿಜಯ ವಿಠಲನ ಬಕುತಿಗೆ ಚೊಚ್ಚಲ ಮಗನಾಗಿ ಚರಿಸು ಜಾಣನಾಗಿ, ಈತನು ಪುಟ್ಟಿಸಿದ ಈತನು ಈತಗೆ ಸಂತರ್ಪಣೆ ಮಾಡಿ, ಈತನ ಪೂಜಿಪ ದೂತರ ಬೆರೆದಾಡು, ಈತನು ಒಳಗಿದ್ದ ವಿಷಯಾದಿಗಳ ಬಿಟ್ಟು ಈತನು ನೆಚ್ಚದೆ ಇಷ್ಟಾರ್ಥ ನೀವ. ಪುರಾತನ ವಿಜಯ ವಿಠಲನ ಪಾದದಲ್ಲಿ ಈತನು ಬಿಡದು ವರಗಳ ಬೇಡು. ಹರಿ ಸರ್ವೋತ್ತಮನಹುದೆಂದು ಅರೆಮರೆ ಇಲ್ಲದಲೆ ಬಿರುದನ್ನು ವಹಿಸಿ, ಉರಗನ ತುಳುಕಿ ತೊರೆಯದೆ ಬಿಂಕವದರೆಯೊಳಗೆ ಡಂಗುರವನು ಸಾರಿ, ಪರಮೇಶ್ವರ ವಿಜಯ ವಿಠಲನ್ನ ಶರಣರಿಗೆ ಭಯಗಳು ಇಲ್ಲೆಂದು. ಮಾತಿಗೆ ತೀರು ವೆಂಗಳೇಶ ಎನ್ನು, ಭೂತಕೃತು ನಾಮ ವಿಜಯ ವಿಠಲನ ಪಾದವ ಕಾಣೋ. ಮಾತಿಗೆ ತೀರು ವೆಂಗಳೇಶ ಎನ್ನು, ಭೂತಕೃತು ನಾಮ ವಿಜಯ ವಿಠಲನ ಪಾದವ ಕಾಣೋ. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಎಲ್ಲರ ಹತ್ರ ಫಸ್ಟು ಕ್ಷಮೆ ಯಾಚಿಸ್ತಾ ಇದ್ದೀನಿ, ಬಹಳ ಲೇಟಾಗಿ ಈ ಸುಳಾದಿಯ ಅರ್ಥವನ್ನು ಕಳಿಸ್ಲಿಕ್ಕೆ. ಸ್ವಲ್ಪ ತಿರುಪತಿ ಇದು ಅರೇಂಜ್ಮೆಂಟ್ಸು ಆದಮೇಲೆ ಸ್ವಲ್ಪ ಕಾಲೇಜ್ ಲೌಕಿಕದ ಒತ್ತಡಿ ಇದೆಲ್ಲ ಕಲಿತು ಸ್ವಲ್ಪ ಲೇಟಾಗಿದೆ, ದಯವಿಟ್ಟು ಕ್ಷಮಿಸಿ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀನಿವಾಸನ ಸ್ತೋತ್ರ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಮುಪ್ಪು ಇಲ್ಲದ ಅಪ್ಪ ತಿರುಪತಿ ತಿಮ್ಮಪ್ಪ, ಮುಪ್ಪು ಇಲ್ಲದ ತಾಯಿ ಅಲಿಮೇಲು ಮಂಗಾಯಿ, ಮುಪ್ಪು ಇಲ್ಲದ ಗುರು ಶ್ರೀಮದಾಚಾರ್ಯರು, ಮುಪ್ಪು ಇಲ್ಲದ ಬಾಂಧವರು ಹರಿಭಕ್ತರು, ಮುಪ್ಪು ಇಲ್ಲದ ಧನ ಹರಿನಾಮ ಸಾಧನ, ಮುಪ್ಪು ಇಲ್ಲದ ಸದನ ದಿವ್ಯಾನಂತಾಸನ, ಮುಪ್ಪೇ ಇಲ್ಲ ಎಮ್ಮ ಸೌಭಾಗ್ಯಕ್ಕೆ, ಮುಪ್ಪರದೊಳಗೆ ಹರಿದಾಸರಿಗೆ ಎಣೆಯೇ ಅಂತ ವಿಜಯದಾಸರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಇಲ್ಲಿ ನನ್ನ ಜೀವನ ಯುಕ್ತಿಗೆ ಅರ್ಥವಾದಷ್ಟು ಹೇಳ್ತಾ ಇದ್ದೀನಿ. ತಂದೆ ತಾಯಿಗಳಿಗೆ ಮುಪ್ಪು ಮುದಿತನ ಎಂಬುದು ಬರುತ್ತೆ. ನಮಗೆ ಪಾಠ ಕಲಿಸ್ಕೊಟ್ಟ ಗುರುಗಳಿಗೆ ಕೂಡ ಬರುತ್ತೆ. ಆದರೆ ಎಲ್ಲರ ತಂದೆಯಾದ ನಮ್ಮಪ್ಪ ತಿಮ್ಮಪ್ಪನಿಗೆ ಮುಪ್ಪು ಎಂಬುದೇ ಇಲ್ಲ, ಮುದಿತನನೇ ಇಲ್ಲ. ಮುಪ್ಪು ಇಲ್ಲದ ತಾಯಿ ನಮ್ಮಮ್ಮ ಲಕ್ಷ್ಮೀದೇವಿ. ಹಾಗೆ ಮಧ್ವಾಚಾರ್ಯರು ನಮ್ಮ ಗುರುಗಳು. ಮುಪ್ಪು ಇಲ್ಲದ ಬಾಂಧವರು, ನಮಗೆ ಇದ್ದ ಬಾಂಧವರು ಎಲ್ಲ ಹರಿಭಕ್ತರಿಗೆಲ್ಲ ಮುಪ್ಪೊಂಬುದೇ ಇಲ್ಲ. ಮುಪ್ಪು ಇಲ್ಲದ ಧನ
ಎಷ್ಟು ಸಂಪಾದನೆ ಮಾಡ್ತೀವಿ, ಒಂದಲ್ಲ ಒಂದು ಸರಿ ಆ ಸಂಪಾದನೆ ಎಲ್ಲೋ ಒಂದು ಹೋಗ್ಬಿಡತ್ತೆ, ಅದು ಬೇರೆ. ಆದ್ರೆ ಹರಿನಾಮ ಸಾಧನ ಏನ್ ಮಾಡಿರ್ತೀವೋ ಅದು ಎಲ್ಲೂ ಹೋಗಲ್ಲ, ಅದಕ್ಕೆ ಮುದಿತನ ಎಂಬುದೇ ಇರಲ್ಲ ಅಂತ ಹೇಳಿದ್ದಾರೆ. ಸ್ವಾಮಿಯನ್ನು ನೆನೆಸಿದ್ರೆ ಸದಾ ನಾಮಸ್ಮರಣೆ ಮಾಡ್ತಾ ಇದ್ದವರಿಗೆ ಅದು ಎಲ್ಲೂ ಹೋಗಲ್ಲ. ಅದರ ಪುಣ್ಯ ಎಷ್ಟು ಜನ್ಮಗಳು ಹೋದ್ರೂ ಅದು ನಮ್ಗೆ ಕಟ್ಟಿಟ್ಟ ಬುತ್ತಿ ಇದ್ದಂಗೆ ಅಂತ ಹೇಳ್ತಾರೆ. ಮುಪ್ಪು ಇಲ್ಲದ ಸದನ. ಎಲ್ಲ ಮನೆಗಳಿಗೆ ಒಂದಲ್ಲ ಒಂದು ಸರಿ ಏನೋ ಒಂದು ಬರ್ತದ, ಬಿದ್ದೋಗ್ತದ, ಏನೋ ಒಂದು ಆಗ್ತವೆ. ಆದ್ರೂ ದಿವ್ಯಾನ ಅಂತ ಅನಂತಾಸನ ಮುಪ್ಪೊಂಬುದೇ ಇರಲ್ಲ. ನಮ್ಮಪ್ಪ ಇದ್ದ ಅನಂತಾಸನಕ್ಕೆ ಅದು ಮುದಿತನ ಅಂದ್ರೆ ಅದು ಬಿದ್ದೋಗತ್ತೆ, ಕೆಟ್ಟೋಗತ್ತೆ ಎಂಬುದೇ ಇರೋದಿಲ್ಲ. ಹಾಗೆ ನಮ್ಮ ಸೌಭಾಗ್ಯಕ್ಕೆ ಮುಪ್ಪಿಲ್ಲಪ್ಪ ಅಂತ ಹೇಳ್ತಾರೆ. ಈ 3 ಲೋಕದೊಳಗೆ ನೋಡಿದ್ರೆ ಕೂಡ ಹರಿದಾಸರಿಗೆ ಎಣೆ ಇದ್ದವರು ಅಂದ್ರೆ ಸರಿಸಾಟಿ ಇದ್ದವರು ಯಾರೂ ಇಲ್ಲ. ಇದಕ್ಕಂದ್ರೆ ಮುಪ್ಪು ಇಲ್ಲದ ಇಷ್ಟು ಮಂದಿನ ಪೂಜೆ ಮಾಡೋದು ನಮ್ಮಂತವರಿಗೆ ಮುಪ್ಪು ಇಲ್ಲ ಅಂತ ಹೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಅವರಿಗೆ ಮುಪ್ಪರದೊಳಗೆ ಈ 3 ಲೋಕದೊಳಗೆ ಹರಿದಾಸರಿಗೆ ಎಣೆ ಆಗೋರು ಯಾರಿದ್ದಾರೆ? ನಮ್ಗೆ ನಮ್ಮ ಸೌಭಾಗ್ಯಕ್ಕೆ ಮುಪ್ಪು ಎಂಬುದೇ ಇಲ್ಲ. ಇಷ್ಟೂ ತಿಳ್ಕೊಂಡು ಸ್ವಾಮಿ ನಮ್ಮಪ್ಪ, ತಾಯಿ ಅಲಿಮೇಲು ಮಂಗಾಯಿ ನಮ್ಮಮ್ಮ, ಶ್ರೀಮದಾಚಾರ್ಯರು ನಮ್ಮ ಗುರುಗಳು, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಇದಿಷ್ಟು ತಿಳ್ಕೊಂಡು ನಾವು ಮುಂದುವರಿತಾ ಇದ್ರೆ ನಮ್ಮಪ್ಪಗೆ ಈ ತರ ಇದ್ದ ನಮ್ಮ ಸೌಭಾಗ್ಯಕ್ಕೆ ಕೂಡ ಮುಪ್ಪು ಮುದಿತನ ಎಂಬುದು ಇಲ್ಲ ಅಂತ ಹೇಳ್ತಾರೆ. ಅಪ್ಪ ಭಕ್ತರ ಒಡನಾಡುವುದು ತಪ್ಪ, ಭಕ್ತರ ಜೊತೆಗೆ ಒಡನಾಡ್ತಾನೆ ಇರ್ತೀಯಲ್ಲಪ್ಪ ನೀನು, ಅದು ಬಿಟ್ಟು ನೀನ್ ಮಾಡ್ತೀಯಪ್ಪ ಅಂತ ಹೇಳ್ತಾರೆ. ಉಡಲಿ ಉಣಲುಂಟು, ಕೊಡಲು ಕೊಣಲುಂಟು. ಕೊಡ್ತಾರೆ, ಉಣ್ತೀವಿ. ಈ ಭವ ಸಮುದ್ರ, ಈ ಸಂಸಾರ ಎಂಬೋ ಸಮುದ್ರನ್ನ ದಾಟಬೇಕು ಅಂದ್ರೆ ಈ ಸಮುದ್ರದೊಳಗೆ ಹರಿನಾಮ ಎಂಬೋ ಹಡಗ ಕೈಯಲ್ಲಿ ಇದ್ರೆ ಅದು ತಾನಾಗಿ ತಾನು ಸುಖವನ್ನು ಪಡೆದು ವಿಜಯ ವಿಠ್ಠಲನೊಡೆಯ ದೇವರ ಪಾದ ಬಿಡ್ಲಾರ್ದಾಗಿ ನೆರೆ ನಂಬಿದ್ರೆ ಸಾಕು, ಈ ಸಂಸಾರ ಎಂಬೋ ಸಾಗರನ್ನ ಸುಖದಿಂದ ಸ್ವಾಮಿ ಮುಂದೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ. ಕೊಡೋ ಆತ ನೀನೆ, ಕೊಡ್ತಿದ್ದಿ, ಉಣಿಸ್ತಿದ್ದಿ, ಎಲ್ಲ ಮಾಡ್ತಿದ್ದೀಯಪ್ಪ. ನಿನ್ನ ಹರಿನಾಮ ಕೀರ್ತನನ್ನ ಅಂಬೋ ಹಡಗದಾಗೆ ನಮ್ಮನ್ನ ಕೂಡಿಸಿ ಈ ಸಂಸಾರವನ್ನು ದಾಟಿಸಿ ನಿನ್ನ ಹತ್ರ ಕರ್ಕೊಂಡು ಹೋಗು ಸ್ವಾಮಿ ಅಂತ ಹೇಳಿ ಬೇಡ್ಕೋಬೇಕು ದೇವರನ್ನ. ಅಚ್ಚು ತನ್ನ ನಾಮ ಅಚ್ಚು ಹೊಯ್ದಂತೆ, ಅಚ್ಚು ಹೊಡೆದಂಗೆ ಅಚ್ಚು ತನ್ನ ನಾಮ ಇರಬೇಕು ನಮ್ಗೆ. ಹಾಗೆ ಅನಂತನ ನಾಮ ಕೊನೆ ನಾಲಿಗೆಯಲ್ಲಿ ಇಟ್ಕೊಂಡಿರ್ಬೇಕು, ಅಚ್ಚು ಇಟ್ಕೊಂಡಂಗೆ ಇಟ್ಕೊಂಡಿರ್ಬೇಕಂತೆ ಅಚ್ಯುತ ಅನಂತ ಹೆಸರುಗಳು. ಆ ಪರಮಾನಂದದಿಂದ ಕೆಚ್ಚದೆಯ ಯಮಭಟರು ಹಾಗೆ ಮಾಡಿಕೊಂಡು ನಾವು ಸದಾ ಅಚ್ಯುತ ಅನಂತ ನಾರಾಯಣ ಗೋವಿಂದ ಅಂತ ಹೇಳಿ ನಾಮಸ್ಮರಣೆ ಮಾಡ್ತಾ ಇದ್ರೆ ಯಮಭಟರು ನಮ್ಮ ಹತ್ರ ಬಂದು ಎಳ್ಕೊಂಡು ಕರ್ಕೊಂಡು ಹೋಗಲ್ಲ, ಅಂದ್ರೆ ನರಕಕ್ಕೆ ಒಯ್ಯಲ್ಲ. ಯಮಭಟರು ಬಂದು ನಮ್ಮನ್ನ ನರಕಕ್ಕೆ ಹೋಗಲ್ಲ, ವಿಷ್ಣು ಭಟರು ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಕಿಚ್ಚು ಬೀರುತ್ತಲಿ ವೈಷ್ಣವರ ಸುಮತವೆಂಬೋ ಇಂಥ ಮತರೊಳಗೆ ಇದ್ದೀವಿ ನಾವು. ಬಲುಬಿಂಕದಲ್ಲಿ ವಾಚಸ್ಪತಿ ವಿಜಯ ವಿಠ್ಠಲ ಭಕುತಿಗೆ ಚೊಚ್ಚಲ ಮಗನಾಗಿ ಚರಿಸು, ಜಾಣನಾಗಿ ದೇವರ ಮಗನಾಗಿ ಚರಿಸೋ ತರ ಭಾಗ್ಯ ಕೊಡು. ಸದಾ ನಿನ್ನ ನಾಮಸ್ಮರಣೆಯಲ್ಲಿ ಇಟ್ಟು ಲೋಲಾಡಿಸು ತಂದೆ. ನಾಲಿಗೆಯಲ್ಲಿ ಕೊನೆ ನಾಲಿಗೆಯಲ್ಲಿ ಏನೇ ಇದ್ರು, ಏನೇ ಯಾರು ಬೈಲಿ, ಯಾರು ಅನ್ಲಿ, ಏನನ್ಲಿ, ಸ್ವಾಮಿ ಅಚ್ಯುತ ಅನಂತ ಗೋವಿಂದ ನಾರಾಯಣ ಅಂತ ಹೇಳಿ ಅಪ್ಪನ ನಾಮ ಸ್ಮರಣೆ ಒಂದು ಸದಾ ಕೊಟ್ರೆ ಆ ನರಕಕ್ಕೆ ಹೋಗ್ಲಾರ್ದಾಗಿ ನಿನ್ನ ಮಗನಾಗಿ ನಿನ್ನ ಹತ್ರ ಕರ್ಕೊಂಡು ಹೋಗಪ್ಪ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈತನು ಪುಟ್ಟಿಸಿದ, ಈ ತನುವನ್ನ ಈತನು ಪುಟ್ಟಿಸಿದಾನೆ. ಈ ತನುನ್ನ ಈತಗೆ ಸಂತರ್ಪಣೆ ಮಾಡೋಣ, ಈ ಶರೀರವನ್ನು ಸ್ವಾಮಿಗೆ ಸಂತರ್ಪಣೆ ಮಾಡೋಣ. ಈತನ ಪೂಜಿಪ ದೂತರ ಬೆರದಾಡು. ಈತನ ಪೂಜೆ ಮಾಡಿದ್ರೆ ಎಲ್ಲ ದೂತರು ನಮ್ಮ ಹತ್ರ ಇರ್ತಾರೆ. ಈತನು ಒಳಗಿದ್ದ ವಿಷಯಾದಿಗಳನ್ನ ಬಿಟ್ಟು, ಎಲ್ಲ ವಿಷಯಾದಿಗಳನ್ನ ಅಂದ್ರೆ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ನೆಲ್ಲ ಬಿಟ್ಟು, ಈತನು ನೆಚ್ಚದೆ ಇಷ್ಟಾರ್ಥವಿ ನೀವ, ಈತನು ನೆಚ್ಚದೆ ಇದನ್ನ ನನ್ನ
ಬರೀ ನಾನು ಅಂಬೋದು ಬಿಟ್ಟು, ಒಳಗೆ ಇದ್ದ ನನ್ನ ಜೀವನ ಬಿಟ್ಟು ಈ ತನು ಮೇಲೆ ಆಸೆಯನ್ನ ಬಿಟ್ಕೊಂಡ್ರೆ ವಿಜಯ ವಿಠಲ ಪಾದದಲ್ಲಿ ಈ ತನು ಬಿಡುದು ವರಗಳ ಬೇಡು, ಈ ತನುಲಿಂದ ವರಗಳನ್ನ ಬೇಡು ಅಂತ ಹೇಳ್ತಾ ಇದ್ದಾರೆ. ಹರಿಸರ್ವೋತ್ತಮ ಅಹುದೆಂದು, ಹರಿಸರ್ವೋತ್ತಮ ನಿಜ ಅಹುದೆಂದು ಅರೆ ಮರೆ ಇಲ್ಲಾರ್ದಗಿ ಇದನ್ನ ತಿಳ್ಕೊಂಡು ನಾವು ದೇವರ ನಾಮಸ್ಮರಣೆಯೊಳಗಿದ್ದು ಧರೆಯೊಳಗೆ ಡಂಗುರವ ಸಾರಿಸ್ಬೇಕು ಅಂತ ಹೇಳ್ತಾರೆ. ಪರಮೇಶ್ವರ ವಿಜಯ ವಿಠಲನ ಶರಣರಿಗೆ ಭಯಗಳು ಇಲ್ಲ, ಹಾಗೆ ಡಂಗುರವ ಸಾರಿಸಿ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ, ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಅನ್ಕೊಂಡ್ರೆ ಇದು ನಮಗೆ ಎಲ್ಲೂ ಈ ಥರ ಡಂಗುರ ಸಾರಿಸಿದ್ರೆ ನಮಗೆ ಎಲ್ಲೂ ಭಯಗಳೇ ಇರೋದಿಲ್ಲ. ಸ್ವಾಮಿಯ ಶರಣರು ನಾವೆಲ್ಲರೂ, ನಮಗೆ ಭಯಗಳು ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾತು ಮಾತಿಗೆ ತಿರುವೆಂಗಳೇಶ ಎನ್ನು ಭೂತಕೃತ ನಾಮ ವಿಜಯ ವಿಠಲನ ಪಾದವ ಕಾಣೋ. ಮಾತು ಮಾತಿಗೆ ತಮ್ಮಪ್ಪ ತಿಮ್ಮಪ್ಪ ಎಷ್ಟೋ ಸರಿ ಅಂತ ಇರ್ತೀವಿ ಮನೆಯಲ್ಲಿ ಕುತ್ಕೊಂಡು, ತಿಮ್ಮಪ್ಪ ನಮ್ಮಪ್ಪ ತಂದೆ, ಹಾಗೆ ತಿರುವೆಂಗಳೇಶ ಅಂತ ಹೇಳಿ ಮಾತು ಮಾತಿಗೆ ಹೇಳಿದ್ರೆ ಸಾಕು. ದೇವರ ಪಾದದಲ್ಲಿ ನಾವು ಮೊರೆ ಹೊಕ್ಕು ಇದ್ರೆ ಸಾಕು, ನಮ್ಮನ್ನ ಕರ್ಕೊಂಡು ಹೋಗ್ತಾನೆ ಮುಕ್ತಿಗೆ. ದಿವ್ಯ ನಾಮ ಅಮೃತವನ್ನು ನಮ್ಮಲ್ಲಿಂದ ಹೇಳಿಸ್ತಾನೆ ಅಂಥೇಳಿ ಇದು ಅಹೋಭಾಗ್ಯ ಅಂತ ಹೇಳಬೇಕು. ನನ್ನ ಜೀವನ ಯೋಕ್ತಿಗೆ ಎಷ್ಟು ಅರ್ಥ ಆಗಿದೆ ಅಷ್ಟು ಹೇಳಕ್ಕೆ ಪ್ರಯತ್ನ. 36 ಸುಳಾದಿಗಳನ್ನ ಸ್ವಾಮಿ ನಮ್ಮೆಲ್ಲರಲ್ಲಿಂದ ಪಾರಾಯಣ ಮಾಡಿಸಿದ್ದಾನೆ. ನಂದು ಇಷ್ಟುವರೆಗೆ 108 ಸರಿ ಪಾರಾಯಣ ಆಗ್ಲಿಕ್ಕೆ ಬಹಳಷ್ಟು ಆಟಂಕೆಗಳು ಬಂದಿದ್ದಾವೆ. ಒಬ್ರೊಬ್ರು 1000 ಸರಿ ಮಾಡಿದವರಿದ್ದಾರೆ, 500 ಸರಿ ಮಾಡಿದವರಿದ್ದಾರೆ. ಎಲ್ಲರ ಪಾದಗಳಿಗೆ ಅನಂತ ಅನಂತ ನಮಸ್ಕಾರಗಳು. ನಿಮ್ಮೊಳಗೆ ಸ್ವಾಮಿ ನಿಂತು ಇಷ್ಟೆಲ್ಲ ಸಾಧನೆ ಮಾಡಿಸಿದ್ದು ಎಲ್ಲೋ ಒಂದು ಕಡೆ ಏನೋ ಜನ್ಮದ ಪುಣ್ಯ ಇದ್ದಿದ್ದಕ್ಕೆ ಈ ಸುಳಹದಿ ಈ ತರ ಎಲ್ಲರೂ ಕೂಡಿ ಮಾತಾಡಿಕೊಂಡು ಎಲ್ಲರೂ ಕೂಡಿ ಸಮರ್ಪಣೆ ಮಾಡಬೇಕು ಅಂತ ಅನ್ಕೊಂಡಿದ್ದು ಏನೋ ಜನ್ಮದ ಪುಣ್ಯದಿಂದ ಇಷ್ಟೂ ಜನ ಕಲ್ತು ನಾವು ಈ ಸುಳಾದಿ ಪಾರಾಯಣ 20 ಲಕ್ಷದ ಮೇಲ್ಪಟ್ಟು ಮಾಡಿ ಸ್ವಾಮಿಗೆ ಬರೋ ಅದು ಎಷ್ಟು ಇದು ಇಟ್ಕೊಂಡಿದೀವಿ ಅಂತಂದ್ರೆ, ಹರಿವಾಯು ಗುರುಗಳಂತರ್ಗತ ಲಕ್ಷ್ಮಿ ವಾಯು ಗುರುಗಳಂತರ್ಗತ ಗುರು ವಾಯು ಅಂತರ್ಗತ ಲಕ್ಷ್ಮೀದೇವಿ ಆದ್ಮೇಲೆ ನಮ್ಮ ತಿಮ್ಮಪ್ಪನಿಗೆ ಸಮರ್ಪಣೆ ಅಂತ ಅನ್ಕೊಂಡಿದ್ದಕ್ಕೆ ಸರಿಯಾಗಿ ಅದು ಅಲ್ಲಿಗೆ ಬಂದು ನಿಂದಿರ್ತಾ ಇದೆ. ಬರೋ ತ್ರಯೋದಶಿ ದಿವಸ ನಾವು ತಿರುಪತಿಯಲ್ಲಿ ಇರ್ತೀವಿ. ಹೀಗಾಗಿ ಅವತ್ತಿನ ದಿನ ನಮ್ದು ಸಂಪೂರ್ಣವಾಗಿ 36ನೇ ಸುಳಾದಿ ಮುಗಿಯತ್ತೆ. ಎಲ್ಲರದು ಸಮರ್ಪಣೆಯನ್ನು ಮಾಡ್ತೀವಿ. ನಾವು ಇದು ಮಾಡೋ ಕಾಲಕ್ಕೆ, ಸಂಕಲ್ಪ ಮಾಡೋ ಕಾಲಕ್ಕೆ ಅದರದ್ದು ಆದಷ್ಟು ಪ್ರಯತ್ನ ಮಾಡಿ ಲೈವ್ ಇಡ್ಲಕ್ಕೆ ಟ್ರೈ ಮಾಡ್ತೀವಿ. ಇಲ್ಲಾಂದ್ರೆ ವಿಡಿಯೋ ಆದರೂ ಇಡ್ತೀವಿ. ಅದನ್ನು ದಯವಿಟ್ಟು ಎಲ್ಲರೂ ಕೇಳಿ, ನೀವು ಕೂಡ ಮನೆಯಲ್ಲಿ ಕೂತು ಬರಲಿಲ್ಲಿದ್ದವರು ಸಂಕಲ್ಪ ಮಾಡಬೇಕು. ನಿಮ್ಮೆಲ್ಲರ ಆಶೀರ್ವಾದದಿಂದ ತೊದಲ ನುಡಿಗಳಾದ ನನಗೆ ಎಷ್ಟು ಅರ್ಥ ಆಗಿದೆನೋ ಅಷ್ಟು ಹೇಳಿದ್ದೀನಿ. ಸ್ವಾಮಿ ಹೇಳಿಸಿದ್ದಾನೆ, ನಾನು ಹೇಳಿದ್ದೀನಿ ಎಂಬುದಕ್ಕಿಂತ ಇಷ್ಟು ದಿನ ನಾನು ತಪ್ಪುಗಳು ಹೇಳಿರಬಹುದು. ಒಳಗೆ ಸ್ವಾಮಿ ನನ್ನ ಯೋಕ್ತಿಗೆ ಏನು ನುಡಿಸ್ಬೇಕೋ ಅಷ್ಟು ನುಡಿಸಿದ್ದಾನೆ. ಎಲ್ಲಾದ್ರೂ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ. ಆಮೇಲೆ ಇದೆಲ್ಲ ನನಗೆ ಇದೊಂದು ಪ್ಲಾಟ್ಫಾರ್ಮ್, ಈ ವಾಟ್ಸಪ್ ಮೂಲಕ ಈ ಪ್ಲಾಟ್ಫಾರ್ಮ್ ಕೊಟ್ಟಿದ್ದ ಎಲ್ಲರಿಗೂ ಅನಂತ ನಮಸ್ಕಾರಗಳು. ಇಲ್ಲಿಗೆ ನಮ್ಮ ಸುಳಾದಿಯ ಪಾರಾಯಣವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಇನ್ನು ಬರೋ ವಾರಕ್ಕೆ ನಮ್ಮ ಸುಳಾದಿ ಪಾರಾಯಣವನ್ನು ಮುಗಿಸ್ತಾ ಇದ್ದೀವಿ. ಜೈ ವಿಜಯರಾಯ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು. ತಪ್ಪುಗಳಿದ್ದಲ್ಲಿ ಕ್ಷಮಿಸಿ. ಜಯ ವಿಜಯರಾಯ.